ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ನಾನು ನಿಮ್ಮ ಜೊತೆಗೆ ಗರಿ ಗರಿ ಆಗಿರುವ ಕುರುಮಾಗಿರುವ ಚಟ್ಪಟವಾಗಿರುವ ಪುದೀನ ಮಂಡಕ್ಕಿ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಒಬ್ಬರೇ ಪೂರ್ತಿ ಖಾಲಿ ಮಾಡ್ತಿರೋ ಅಷ್ಟೊಂದು ರುಚಿಯಾಗಿರುತ್ತೆ. ಇದ್ರ ಮುಂದೆ ಕುರ್ಕುರೆ ಚಿಪ್ಸ್ ಎಲ್ಲ ಫೇಲ್ ಸ್ನೇಹಿತರೆ, ಅಷ್ಟೊಂದು ರುಚಿಯಾಗಿರುತ್ತೆ. ಮಾಡೋದು ಕೂಡ ತುಂಬಾ ಸಿಂಪಲ್ ಆಗಿದೆ, ಈಸಿಯಾಗಿದೆ. ವಿಡಿಯೋ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ. ನಿಮಗೆ ಈ ರೆಸಿಪಿ ಸ್ವಲ್ಪವಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ ಜೊತೆಗೆ. ವೆಲ್ಕಮ್ ಟು ಪ್ರೀತಿಯಿಂದ ಅಡುಗೆ ಮನೆ. ಪುದೀನ ಮಂಡಕ್ಕಿ ಮಾಡಲು ಇಲ್ಲಿ ನಾನು 7 ಲೀಟ್ರಷ್ಟು ಮಂಡಕ್ಕಿನ ತೊಗೊಂಡಿದ್ದೀನಿ. ಇದನ್ನು ನಾನು ಮೊದಲೇ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಯಾವ ರೀತಿಯ ಕಸ ಆಗಲಿ ಕಡ್ಡಿ ಆಗಲಿ ಯಾವುದೂ ಇಲ್ಲ. ನೆಕ್ಸ್ಟ್ ಇಲ್ಲಿ ನಾನು ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಅರ್ಧ ಭಾಗದಷ್ಟು ಮಂಡಕ್ಕಿ ಹಾಕಿಬಿಟ್ಟು ನಾವು ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನಾನು ಗ್ಯಾಸ್ ಫ್ಲೇಮ್ ಮೀಡಿಯಮ್ ಇಟ್ಕೊಂಡಿದ್ದೀನಿ. ನಾವು ಮಂಡಕ್ಕಿನ ಸ್ವಲ್ಪ ರೋಸ್ಟ್ ಮಾಡ್ಕೊಂಡ್ರೆ ಮಂಡಕ್ಕಿ ಗರಿ ಗರಿ ಆಗಿರುತ್ತೆ, ಅದರಲ್ಲಿ ಸ್ವಲ್ಪ ಮಾಯ್ಸ್ಟ್ ಇರುತ್ತಲ್ಲ ಅದನ್ನು ಹೋಗುತ್ತೆ. ಇದನ್ನು ನಾವು ಭಾಳ ದಿನ ತನಕ ಸ್ಟೋರ್ ಮಾಡ್ಕೊಳ್ಬೋದು. ಇಲ್ಲಿ ನೋಡಿ, ಈ ರೀತಿ ನಾವು ಮಂಡಕ್ಕಿ ಮುಟ್ಟಿದ್ರೆ ಪುಡಿ ಪುಡಿ ಆಗಬೇಕು, ಅಷ್ಟು ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ನಾವು ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ರೋಸ್ಟ್ ಆದಮೇಲೆ ಮಂಡಕ್ಕಿನ ನಾನು ಇನ್ನೊಂದು ಪಾತ್ರೆಯಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ಟು ಇನ್ನೊಂದು ಸ್ವಲ್ಪ ಮಂಡಕ್ಕಿ ಇದೆಯಲ್ಲ ಅದನ್ನು ಇದೇ ಥರ ರೋಸ್ಟ್ ಮಾಡ್ಕೊಂಡಿದ್ದೀನಿ. ನೋಡ್ತಿರ್ಬೋದು, ಮಂಡಕ್ಕಿ ಎಲ್ಲ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಮುರಿದ್ರೆ ಪುಡಿ ಪುಡಿ ಆಗ್ತಾ ಇದೆ. ಇದನ್ನು ಒಂದು ಪಕ್ಕದಲ್ಲಿ ಎತ್ತಿಟ್ಕೊಂಬಿಡಿ. ನೆಕ್ಸ್ಟ್ ಇಲ್ಲಿ ನಾನು 2 ಹಿಡಿಯಷ್ಟು ಪುದೀನ ತೊಗೊಂಡಿದ್ದೀನಿ. ಬೇಕಾದ್ರೆ ಜಾಸ್ತಿನೂ ಕೂಡ ತೊಗೊಳ್ಬೋದು, ಕಡಿಮೆ ಕೂಡ ತೊಗೊಳ್ಬೋದು. ಎಷ್ಟು ಜಾಸ್ತಿ ಆಗ್ತೀರೋ ಅಷ್ಟು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. 1 ಹಿಡಿಯಷ್ಟು ಪುದೀನ ತೊಗೊಂಡಿದ್ದೀನಿ. ಒಂದು 4-5 ಎಸಳು ಕರಿಬೇವು ತೊಗೊಂಡಿದ್ದೀನಿ. 6ರಿಂದ 7 ಹಸಿಮೆಣಸಿನಕಾಯಿನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆಯಲ್ಲಿ 4ರಿಂದ 5 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ನಂತರ ಇಲ್ಲಿ ನಾನು 1 ಕಪ್ಪಷ್ಟು ಶೇಂಗಾ ಹಾಕಿಬಿಟ್ಟು ಇದನ್ನು ನಾವು ಹುರ್ಕೊಳ್ಬೇಕಾಗುತ್ತೆ. ನೀವು ಬೇಕಾದರೆ ಹಾಗೆ ತವ ಮೇಲೆ ಹುರಿದ್ಬಿಟ್ಟು ಸಹ ಹಾಕ್ಕೊಳ್ಬೋದು, ಅಥವಾ ಎಣ್ಣೆಯಲ್ಲೂ ಸಹ ಫ್ರೈ ಮಾಡ್ಕೊಳ್ಬೋದು. ಶೇಂಗಾನ ನಾನು ಎಣ್ಣೆಯಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಕೆಂಪಗಾಗುವವರೆಗೂ ಹುರ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು, ಚೆನ್ನಾಗಿ ಶೇಂಗಾ ಕೆಂಪಗಾಗೋ ತನಕ ಹುರಿದ್ಬಿಟ್ಟು ಇದನ್ನು ಇನ್ನೊಂದು ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಶೇಂಗಾ ಹುರಿಯುವಾಗ ಗ್ಯಾಸ್ ಫ್ಲೇಮ್ ಮೀಡಿಯಮ್ ಇಟ್ಕೊಳ್ಳಿ. ಚೆನ್ನಾಗಿ ಹುರ್ಕೊಂಡ್ರೆ ಶೇಂಗಾ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನಂತರ ಎಣ್ಣೆಯಲ್ಲಿ ನಾವು ಪುದೀನ ಹಾಕ್ಕೊಳ್ಬೇಕು. ಪುದೀನ ಹಾಕಿದ ಮೇಲೆ ಪುದೀನ ಕಲರ್ ಚೇಂಜ್ ಆಗೋವರೆಗೂ, ಡ್ರೈ ಆಗೋವರೆಗೂ, ಕ್ರಿಸ್ಪಿ ಆಗೋವರೆಗೂ ನಾವು ಪುದೀನನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೀವು ನೋಡ್ತಿರ್ಬೋದು, ನೀವು ಬೇಕಾದರೆ ಪುದೀನನ ಹಾಗೆ ಬಿಸಿಲಲ್ಲೂ ಸಹ ಒಣಗಿಸ್ಬಿಟ್ಟು ಪೌಡ್ರ್ ಮಾಡು ಸಹ ಈ ಮಂಡಕ್ಕಿ ಮಾಡ್ಬೋದು. ಬಟ್ ಅದಕ್ಕೆ ನೀವು ಮತ್ತೆ ಮಂಡಕ್ಕಿಯಲ್ಲಿ ಎಣ್ಣೆನ ಹಾಕ್ಕೊಳ್ಬೇಕಾಗುತ್ತೆ. ಈ ರೀತಿ ಮಾಡಿದ್ರೆ ಕಲರು ಸಹ ತುಂಬಾ ಚೆನ್ನಾಗಿ ಬರುತ್ತೆ ಮಂಡಕ್ಕಿದು. ಪುದೀನ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ, ಅದನ್ನು ತಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದರಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಸಹ ಎಣ್ಣೆಲಿ ಹಾಕಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ, ಕ್ರಿಸ್ಪಿ ಆಗೋ ತನಕ. ಈ ರೀತಿ ನಾವು ಕೊತ್ತಂಬರಿ ಮತ್ತು ಪುದೀನನ ಹಸಿ ಆಗಿರೋದನ್ನು ಎಣ್ಣೆಲಿ ಹಾಕಿ ಫ್ರೈ ಮಾಡಿ ನಾವು ಮಂಡಕ್ಕಿಗೆ ಹಾಕಿದ್ರೆ ಕಲರು ಸಹ ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ನಾನು ಕರಿಬೇವು ಹಾಕಿಬಿಟ್ಟು ಅದನ್ನು ಸಹ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿ ಕ್ರಿಸ್ಪಿ ಆದಮೇಲೆ ಇದನ್ನು ನಾನು ತಗೊಳ್ತಾ ಇದ್ದೀನಿ. ನೋಡ್ತಿರ್ಬೋದು. ನಂತರ ಇಲ್ಲಿ ನಾನು ಹಸಿಮೆಣ್ಸಿಕಾಯಿನ ಕಟ್ ಮಾಡಿಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ನೀವು ಖಾರ ಬೇಕಾದರೆ ಜಾಸ್ತಿ ಮಾಡ್ಕೊಳ್ಳಿ, ಕಡಿಮೆ ಬೇಕಂದರೆ ಕಡಿಮೆನೂ ಸಹ ಮಾಡ್ಕೊಳ್ಬೋದು. ಇಲ್ಲಿ ನಾನು 6ರಿಂದ 7 ಹಸಿಮೆಣ್ಸಿಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಸಹ ಒಂದು ಪ್ಲೇಟಲ್ಲಿ ತೆಗ್ದಿದ್ದೀನಿ. ನೋಡ್ತಿರ್ಬೋದು. ಈಗ ಮಂಡಕ್ಕಿಗೆ ಒಂದು ಚಟ್ಪಟವಾಗಿರೋ ಮಸಾಲೆನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ಅರ್ಧ ಚಮಚದಷ್ಟು ಬ್ಲ್ಯಾಕ್ ಸಾಲ್ಟ್, ಅರ್ಧ ಚಮಚದಷ್ಟು ನಾರ್ಮಲ್ ಸಾಲ್ಟ್, 2 ಚಮಚದಷ್ಟು ಸಕ್ಕರೆ, 1/4 ಚಮಚದಷ್ಟು ನಾನು ಇಲ್ಲಿ ಹಿಂಗೆ ತೊಗೊಂಡಿದ್ದೀನಿ, ಅರ್ಧ ಚಮಚದಷ್ಟು ಇಲ್ಲಿ ನಾನು ಆಮ್ಚೂರ್ ಪೌಡ್ರ್ ತೊಗೊಂಡಿದ್ದೀನಿ, 2 ಚಮಚದಷ್ಟು ಇಲ್ಲಿ ನಾನು ಚಾಟ್ ಮಸಾಲ ತೊಗೊಂಡಿದ್ದೀನಿ. ನಿಮ್ಮ ಬಳಿ ಆಮ್ಚೂರ್ ಪೌಡ್ರ್ ಇಲ್ಲ ಅಂತ ಹೇಳಿದ್ರೆ ಸಿಟ್ರಿಕ್ ಆಸಿಡ್ ಇದ್ದರೆ ಅದನ್ನು ಸಹ ಹಾಕ್ಕೊಳ್ಬೋದು, ಅಥವಾ ಆಮ್ಚೂರು ಸಹ ಹಾಕ್ಕೊಳ್ಬೋದು. ಎಲ್ಲನೂ ನಾವು ಚೆನ್ನಾಗಿ ಸಣ್ಣಗಾಗೋರು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ನೋಡ್ತಿರ್ಬೋದು, ಎಲ್ಲನೂ ಚೆನ್ನಾಗಿ ಹೊಂದ್ಕೊಂಡಿದೆ ಮಸಾಲ. ಇದನ್ನು ಒಂದು ಪ್ಲೇಟಲ್ಲಿ ಹಾಕಿಬಿಟ್ಟು ಪಕ್ಕದಲ್ಲಿ ಎತ್ತಿಟ್ಕೊಂಬಿಡಿ. ನೆಕ್ಸ್ಟ್ ಅದೇ ಜಾರಿಗೆ ನಾನಿಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರೋ ಪುದೀನ, ಹಸಿಮೆಣ್ಸಿಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸಹ ನುಣ್ಣಗೆ ನಾವು ರುಬ್ಕೊಳ್ಬೇಕಾಗುತ್ತೆ. ಇಲ್ಲಿ ನಾನು ಜಾರ್ ಅದನ್ನು ಕೆಟ್ಟೋಗಿದ್ದು ಸ್ನೇಹಿತರೆ, ಅದಕ್ಕೋಸ್ಕರ ಬೇರೆ ಜಾರ ಹಾಕಿಬಿಟ್ಟು ನಾನು ಈ ರೀತಿ ರುಬ್ಕೊಂಡಿದ್ದೀನಿ. ನೋಡ್ತಿರ್ಬೋದು, ಪುದೀನ ಮತ್ತು ಕೊತ್ತಂಬರಿಯಲ್ಲಿ ಸಾಕಷ್ಟು ಎಣ್ಣೆ ಇರುತ್ತೆ, ಅದು ಚೆನ್ನಾಗಿ ರುಬ್ಬಿದರೆ ಈ ರೀತಿ ಪೇಸ್ಟ್ ಆಗುತ್ತೆ. ಇದನ್ನು ಈಗ ಒಂದು ಪಕ್ಕದಲ್ಲಿ ಎತ್ತಿಟ್ಕೊಂಬಿಡಿ. ನೆಕ್ಸ್ಟ್ ಮಂಡಕ್ಕಿ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ನಾನು ಪುದೀನ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ರುಬ್ಬಿರೋ ಪುದೀನ ಮತ್ತು ಕೊತ್ತಂಬರಿ ಪೇಸ್ಟ್ ಇರುತ್ತೆ, ಅದನ್ನು ಸ್ವಲ್ಪನೇ ಹಾಕ್ಕೊಳ್ಳಿ, ಒಂದೇ ಸರಿಗೆ ಪೂರ್ತಿ ಹಾಕೋಣಕ್ಕೆ ಹೋಗಬೇಡಿ. ನಂತರ ಪ್ರಿಪೇರ್ ಮಾಡಿರೋ ಮಸಾಲಾನು ಸಹ ಸ್ವಲ್ಪ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಟೀ ಜೊತೆಗೆ ಈ ಪುದೀನ ಮಂಡಕ್ಕಿ ಟೇಸ್ಟ್ ಆಹಾ ಮಾಡ್ದಂಗೆ ಇರುತ್ತೆ ಸ್ನೇಹಿತರೆ, ಅಷ್ಟೊಂದು ರುಚಿಯಾಗುತ್ತೆ. ಸಾಯಂಕಾಲದ ಹೊತ್ತು ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ಈ ರೀತಿ ಖಾರವಾಗಿರೋ ಚಟ್ಪಟವಾಗಿರೋ ಪುದೀನ ಮಂಡಕ್ಕಿ ಜೊತೆಗೆ ಟೀ ಇದ್ದರೆ ಮತ್ತೇನು ಬೇಡ ಅನಿಸುತ್ತೆ ಸ್ನೇಹಿತರೆ, ಅಷ್ಟು ಚೆನ್ನಾಗಿರುತ್ತೆ. ಎರಡಕ್ಕೂ ಮಾಡ್ದಂಗಿರುತ್ತೆ. ನಾನು ಉಳಿದಿರುವ ಮಸಾಲೆ ಮತ್ತು ಪುದೀನ ಪೇಸ್ಟ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಕೈಯಿಂದಾನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ನಾನು ಮಿಕ್ಸ್ ಮಾಡೋಕ್ಕಿಂತ ಮುಂಚೆ ಕೈನ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ. ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ ಸಾಯಂಕಾಲದ ಹೊತ್ತು ಬಿಸಿ ಬಿಸಿ ಟೀ ಜೊತೆಗೆ ಪುದೀನ ಮಂಡಕ್ಕಿ ಮಾಡ್ಸಂಗಿರುತ್ತೆ ಸ್ನೇಹಿತರೆ, ಅಷ್ಟು ಚೆನ್ನಾಗಿರುತ್ತೆ ಎರಡಕ್ಕೂ ಕಾಂಬಿನೇಷನ್ನು. ಇದಕ್ಕೆ ನಾನೀಗ ಫ್ರೈ ಮಾಡಿರೋ ಶೇಂಗಾನ ಹಾಕ್ಕೊಳ್ತಾ ಇದ್ದೀನಿ. ಶೇಂಗಾ ಹಾಕಿ ಮಿಕ್ಸ್ ಮಾಡೋ ಕ್ಲಿಪ್ ಡೆಲೀಟ್ ಆಗಿದೆ, ಸಾರಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇಲ್ಲಿ ನಾನು ಇದಕ್ಕೆ ಶೇವ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ದಪ್ಪ ಇರುತ್ತಲ್ಲ ಆ ಶೇವ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಸಣ್ಣಗಿರೋ ಶೇವ್ನ ಹಾಕ್ಕೊಳ್ಬೋದು. ನಿಮಗೆ ಆಪ್ಷನಲ್ ಸ್ನೇಹಿತರೆ, ಬೇಕಂದರೆ ಹಾಕ್ಕೊಳ್ಳಿ, ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ನೀವು ಖಾರನೂ ಹಾಕ್ಕೊಳ್ಬೋದು ಅಥವಾ ಸ್ಕಿಪ್ ಸಹ ಮಾಡ್ಕೊಳ್ಬೋದು. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ.
ಮಕ್ಕಳಿಗೆ ನೀವು ಚಿಪ್ಸು ಕುರ್ಕುರೆ ಕೊಡ್ಸೋಕ್ಕಿಂತ ಈ ರೀತಿ ಮನೇಲಿ ನೀವು ಈ ರೀತಿ ಮಂಡಕ್ಕಿನ ಪ್ರಿಪೇರ್ ಮಾಡಿದರೆ ತುಂಬಾ ಇಷ್ಟಪಡ್ತೀರಾ. ಟೇಸ್ಟು ಸಹ ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನು ನೀವು ಟ್ರಿಪ್ಗಳಲ್ಲಿ ಅಥವಾ ಟ್ರಾವೆಲ್ಗೂ ಸಹ ತೊಗೊಂಡೋಗ್ಬೋದು, ಏನೂ ಕೇಳಲ್ಲ. ಇದನ್ನು ನೀವು ಏಟೆಡ್ ಬಾಕ್ಸಲ್ಲಿ ಹಾಕಿಬಿಟ್ಟು 15-20 ದಿವಸ ಸ್ಟೋರ್ ಮಾಡ್ಕೊಳ್ಬೋದು. ಇಲ್ಲಿ ನಾನು ಪುದೀನ ಮಂಡಕ್ಕಿ ಸರ್ವ್ ಮಾಡಲು ಪೇಪರ್ ಬಟನನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಒಮ್ಮೆ ಈ ರೀತಿ ಪುದೀನ ಮಂಡಕ್ಕಿನ ಟ್ರೈ ಮಾಡಿಬಿಟ್ಟು ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ. ಮತ್ತೆ ಸಿಗೋಣ ಮತ್ತೊಂದು ಹೊಸ ವೀಡಿಯೋ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಫಾರ್ ವಾಚಿಂಗ್. ಪ್ರೀತಿಯಿಂದ ಅಡುಗೆ ಮನೆ.